ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿಜವಾಗ್ಲೂ ಆದದ್ದು ಏನು? RCB ಗೆಲ್ಲುತ್ತೆ, ರಾತ್ರಿ ಪೂರ್ತಿ ಸಂಭ್ರಮದ ಆಚರಣೆ ಇರುತ್ತೆ. ಹಾಗಾದರೆ ಪೊಲೀಸ್ ಭದ್ರತೆ ಇರುತ್ತಾ? ಪ್ರಿಯ ವೀಕ್ಷಕರೇ, ಮತ್ತೊಂದು ಹೊಸ ವಿಚಾರ ಜೊತೆಗೆ ನಾನು ನಿಮ್ಮ ಮುಂದೆ ನವ್ಯ ಪ್ರಸಾದ್ ನಿಲ್ಯಾಡಿ. ವೆಲ್ಕಮ್ ಬ್ಯಾಕ್ ಟು ನವ್ಯದೇವಿ ಪ್ರಸಾದ್ ನ್ಯೂ ವಿಡಿಯೋ. RCB ಗೆಲ್ಲುವ ಸಂತಸ, ಈ ವಿಚಾರ ಇಡೀ ರಾಜ್ಯವೇ ಸಂತಸ ಪಡುವಂತಹ ವಿಷಯ. ಎಲ್ಲೆಲ್ಲೂ ಹಬ್ಬದಂತೆ ಸಂಭ್ರಮ. RCB ತಂಡ ಮೊದಲ ಬಾರಿ IPL ಟ್ರೋಫಿಯಲ್ಲಿ ಗೆಲ್ತದೆ. ಈ ಗೆದ್ದ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯೋತ್ಸವವನ್ನು ಆಯೋಜನೆ ಮಾಡ್ತಾರೆ. ಈ ವೇಳೆ 11 ಜನ ಕಾಲ್ತುಳಿತದಲ್ಲಿ ಮೃತಪಡ್ತಾರೆ. ಹಾಗಾದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮುಂಜಾಗ್ರತೆ ಕ್ರಮ ಇಲ್ಲದೆ ಹೋಯ್ತಾ? ಅಷ್ಟೊಂದು ಪ್ರಾಣ ಹೋಗ್ಲಿಕ್ಕೆ ಕಾರಣವಾದ್ರು ಏನು? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿಜವಾಗ್ಲೂ ಆದದ್ದು ಏನು? ಬನ್ನಿ ನೋಡೋಣ. ಹಾಗಾದ್ರೆ ಅಲ್ಲಿ ಎಷ್ಟು ಜನ ಸೇರಿದ್ರು? ನನಗೆ ತಿಳಿದ ಮಾಹಿತಿಯ ಪ್ರಕಾರ 2 ಲಕ್ಷಕ್ಕೂ ಅಧಿಕ ಜನ ಅಲ್ಲಿ ಸಂಭ್ರಮಾಚರಣೆಯಲ್ಲಿ ಸೇರಿದ್ರು. ಈಗ ಒಳಗಡೆಗೆ ಹೋಗಬೇಕು, ಅಷ್ಟೊಂದು ಜನ ಸೇರ್ಕೊಂಡಿದ್ದಾರೆ ಅಂದರೆ ಏನಾದರೂ ಎಂಟ್ರಿ ಫೀಸಾ, ಪಾಸಾ ಏನಾದರೂ ಇರ್ತದೆ. ಸೊ ಅಲ್ಲಿ ಒಳಗಡೆ ಹೋಗಬೇಕಾದ್ರೆ ಪಾಸ್, ಎಂಟ್ರಿ ಫೀಸ್ ಇದರ ಬಗ್ಗೆ ಏನೂ ಕ್ಲಾರಿಟಿ ಇರಲಿಲ್ಲ ಜನಗಳಿಗೆ. ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂನ ಎದುರುಗಡೆ 11 ಗಂಟೆಗೆ ಬಂದು ಅಭಿಮಾನಿಗಳು ಸೇರ್ತಾರೆ. ಆವಾಗ ಸೇರಲಿಕ್ಕೆ ಶುರುವಾದ ಜನ ಸಂಜೆ 3:30-4 ಗಂಟೆ ತನಕನೂ ಅಲ್ಲಿ ಗೇಟ್ ಓಪನ್ ಆಗಲಿಲ್ಲ. ಆದರೂ ಜನ ಸೇರ್ತಾನೇ ಇದ್ದಾರೆ, ಅಭಿಮಾನಿಗಳು ಬರ್ತಾನೇ ಇದ್ದಾರೆ ಅಲ್ಲಿಗೆ. ಅಲ್ಲಿ ಫುಲ್ಲು ಜನ ಜಂಗುಳಿ ಏನು ಸೇರಿದೆಯೋ ಅಲ್ಲಿ ಒಂಚೂರು ಉಸಿರಾಡಲಿಕ್ಕೂ ಜಾಗ ಇಲ್ಲ ಸೇರಿದವರಿಗೆ. ಪರಿಸ್ಥಿತಿ ಆ ಥರ ಆಗಿ ಹೋಗಿದೆ. ಇನ್ನೊಂದು 4 ಗಂಟೆ ಅಷ್ಟೊತ್ತಿಗೆ ಒಂದು ಬಿಗ್ ಅನೌನ್ಸ್ಮೆಂಟ್ ಆಗ್ತದೆ ಅಲ್ಲಿ. ಆ ಅನೌನ್ಸ್ಮೆಂಟ್ ಏನು ಅಂತ ತಿಳಿಸಿಕೊಡ್ತೇನೆ ಬನ್ನಿ. ಅಷ್ಟು ಹೊತ್ತು ಒಳಗಡೆಗೆ ಯಾವ ರೀತಿ ಹೋಗಬೇಕು ಅನ್ನೋ ಕ್ಲಾರಿಟಿಯೇ ಇರಲಿಲ್ಲ. ಆದರೆ ಆವಾಗ ಒಂದು ಬಿಗ್ ಅನೌನ್ಸ್ಮೆಂಟ್ ಏನಾಯಿತು, ಅದರಲ್ಲಿ ಅವರು ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಲಿಕ್ಕೆ ಹೇಳ್ತಾರೆ. ಒಂದು ಆ್ಯಪ್ ಡೌನ್ಲೋಡ್ ಮಾಡಿ ಅದರಲ್ಲಿ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಅವರು ಅದರಲ್ಲಿ ಟಿಕೆಟ್ನ ಮಾಡ್ಕೊಳ್ಬೇಕು. ಆದರೆ ಎಲ್ರಿಗೂ ಕೂಡ ಏನೋ ಒಂದು ಕ್ಲಾರಿಟಿ ಸಿಕ್ಕಿತು, ಬೇಗನೆ ಟಿಕೆಟ್ ಮಾಡ್ಕೊಳ್ಳಿಕ್ಕೆ ಆ್ಯಪ್ ಡೌನ್ಲೋಡ್ ಕೂಡ ಮಾಡ್ತಾರೆ. ಈ ಎಲ್ಲರೂ ಕೂಡ ಆ ಟೈಮಲ್ಲಿ ಆ್ಯಪ್ ಡೌನ್ಲೋಡ್ ಮಾಡೋ ಕಾರಣ, ಅಷ್ಟು ಜನ ಸೇರಿರುವ ಕಾರಣ ಏನಾಗ್ತದೆ ಅಂತ ಹೇಳಿದರೆ ಅವರಿಗೆ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕಾರಣ ಇಷ್ಟೇ, ಸರ್ವರ್ ಸ್ಲೋ ಆಗ್ತದೆ, ಸರ್ವರ್ ಪ್ರಾಬ್ಲಮ್ ಆಗ್ತದೆ. ಅಷ್ಟೊತ್ತಿಗೆ ಎಲ್ರಿಗೂ ಟಿಕೆಟ್ ಸಿಗೋದಿಲ್ಲ. ಕೆಲವೊಬ್ಬರಿಗೆ ಮಾತ್ರ ಟಿಕೆಟ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಆ ಟಿಕೆಟ್ ಇದ್ದರೆ ಮಾತ್ರ ಅವರು ಒಳಗಡೆ ಹೋಗಲಿಕ್ಕೆ ಸಾಧ್ಯ. ಇನ್ನೇನು ನೆಕ್ಸ್ಟ್ ಹೇಳ್ತಾರೆ, ಟಿಕೆಟ್ ಎಲ್ಲ ಆದವರು ಕ್ಯೂನಲ್ಲಿ ಬರಬೇಕು, ಒಬ್ಬೊಬ್ಬರಾಗೆ ಬರಬೇಕು ಅಂತ ಹೇಳಿ. ಟಿಕೆಟ್ ಯಾರಿಗೆ ಆಗಲಿಲ್ವೋ ಅವರು ಅಲ್ಲೇ ನಿಲ್ಲಬೇಕು, ಟಿಕೆಟ್ ಆದವರು ಕ್ಯೂನಲ್ಲಿ ಹೋಗಬೇಕು, ಸಾಲಲ್ಲಿ ಹೋಗಬೇಕು ಅಂತ. ಆದರೆ ಟಿಕೆಟ್ ಆದವರು, ಟಿಕೆಟ್ ಆಗದವರು ಎಲ್ಲರೂ ಕೂಡ ಕ್ಯೂನಲ್ಲಿ ನಿಂತಾಯಿತು. ಆದರೆ ಅಲ್ಲಿ ದೊಡ್ಡ ಗೇಟನ್ನು ಓಪನ್ ಮಾಡೋದಿಲ್ಲ, ಸಣ್ಣ ಗೇಟ್ಗಳು ಏನಿವೆ ಅವನ್ನು ಮಾತ್ರ ಅವರು ಓಪನ್ ಮಾಡೋದು. ಅಷ್ಟೇ ಅಲ್ಲ, ಈ ಟಿಕೆಟ್ ಮಾಡಿದ್ರಲ್ಲಿ ಏನಾಯಿತು ಅಂತ ಹೇಳಿದರೆ, ಇಡೀ ಸ್ಟೇಡಿಯಮ್ಮು 1-1.5 ಕಿಲೋಮೀಟರ್ ದೂರ ಇದೆ. ಅದನ್ನು ನಾವು ಇಡೀ ಸ್ಟೇಡಿಯಂ ಸುತ್ತಬೇಕಾದ್ರೆ. ಆದರೆ ಈ ಸುತ್ತ ತುಂಬ ಕಡೆ ಗೇಟ್ಗಳಿವೆ. ಈ ಟಿಕೆಟಲ್ಲಿ ಒಂದೊಂದು ಗೇಟಿಗೆ ಸಂಖ್ಯೆ ಅಂತ ಇದ್ದದ್ದು. ಕೆಲವೊಬ್ಬರ ಟಿಕೆಟಲ್ಲಿ ನೀವು 2ನೇ ಗೇಟಿಗೆ ಹೋಗಬೇಕು, 4ನೇ ಗೇಟಿಗೆ ಹೋಗಬೇಕು, 5ನೇ ಗೇಟಿಗೆ ಹೋಗಬೇಕು ಅಂತ ಇತ್ತು. ಇನ್ನು 2ನೇ ಗೇಟ್ನವನಿಗೆ 5ನೇ ಗೇಟಿಗೆ ಹೋಗಬೇಕು ಅಂತ ಇದ್ದರೆ ಅಷ್ಟು ಜನ ಸೇರಿರುವ ಜಾಗದಲ್ಲಿ ಅವನು ಹೇಗೆ ಹೋಗೋಕ್ಕೆ ಸಾಧ್ಯ? ನಾವೊಂದು ಸ್ವಲ್ಪ ಜನ ಸೇರಿರುವಲ್ಲೇ ಸಾಲು ನಿಲ್ಲಿ ಅಂತ ಹೇಳಿದಾಗಲೇ ತುಂಬ ರಶ್ ಆಗ್ತದೆ. ಅಲ್ಲಿಂದ ಬೇರೆ ಕಡೆಗೆ ಹೋಗಬೇಕು ಆದರೆ ತುಂಬಾ ಕಷ್ಟ ಆಗ್ತದೆ. ಇನ್ನು ಆ 2 ಲಕ್ಷಕ್ಕೂ ಅಧಿಕ ಜನ ಸೇರಿರುವ ಜಾಗದಲ್ಲಿ ತನ್ನ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು, ಅದು ತನ್ನ ಜೊತೆಗಾರರನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿದರೆ ಅದು ಕಷ್ಟನೇ. ಆ ಥರ ನುಗ್ಗಲಾಗುವಾಗ ಕೆಲವೊಬ್ಬರು ಬೀಳ್ತಾರೆ, ಕೆಲವೊಬ್ಬರು ಹೇಳ್ತಾರೆ. ಬಿದ್ದವರನ್ನು ಎಬ್ಬಿಸೋಕ್ಕೂ ಆಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ಅಷ್ಟು ಜನ ಸೇರಿರುವಾಗ ಉಸಿರುಗಡ್ತಾ ಇದೆ, ಇನ್ನು ಬಿದ್ದವರನ್ನು ಎಬ್ಬಿಸಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಒಂದೇ ಒಂದು ಧ್ಯೇಯ ಇರುವಂಥದ್ದು, ನಾನು ಒಳಗೆ ಹೋಗಬೇಕು, ಸೀಟ್ ಸಿಗಬೇಕು, ವಿರಾಟ್ ಕೊಹ್ಲಿ ಅವರನ್ನು ನೋಡಬೇಕು, ಎಂಜಾಯ್ ಮಾಡಬೇಕು ಅಷ್ಟೇ. ಜೈ RCB ಅಂತ ಕೂಗ್ತಾ ಹೋಗ್ತಾನೆ ಇದ್ರು. ಇನ್ನು ಕೆಲವರು ಬೀಳ್ತಾನೆ ಇದ್ರು. ಈ ಥರ ಆಗ್ತಾ ಇತ್ತು. ವೀಕ್ಷಕರೇ, ಇಲ್ಲಿ ಕೇಳಿ, 2 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಸೇರಿರುವಲ್ಲಿ 1,000 ಪೊಲೀಸರ ಬಿಗಿ ಭದ್ರತೆ ಸಾಕಾ? ಅಷ್ಟೊಂದು ಜನರಿಗೆ 1,000 ಜನ ಪೊಲೀಸರ ಬಿಗಿ ಭದ್ರತೆ ಸಾಕಾಗ್ತದಾ? ಅವರನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನಾ? ಅದಲ್ಲದೆ ಯಾವುದೇ ಮುಂಜಾಗ್ರತೆ ಕ್ರಮ ಇರಲಿಲ್ಲ, ಆ್ಯಂಬುಲೆನ್ಸ್ ಇಲ್ಲ, ಸರಿಯಾದ ಬಿಗಿ ಭದ್ರತೆ ಇರಲಿಲ್ಲ, ಸ್ಟ್ರಕ್ಚರ್ ಆಗಲಿ ಯಾವುದೂ ಇಲ್ಲ. ಹಾಗಾದರೆ ಜನಸಾಮಾನ್ಯರಿಗೆ ಬೆಲೆ ಇಲ್ವಾ? ಅವರ ರಕ್ಷಣೆ ಇಲ್ವಾ? ಈ ಒಂದು ದುರಂತ ಸಂಭವಿಸಲಿಕ್ಕೆ ಮುಂಜಾಗ್ರತಾ ಕ್ರಮ ಇಲ್ಲದೆ ಕಾರಣವಾಯಿತಾ?
ಎಲ್ಲ ಪ್ರಶ್ನೆಗಳನ್ನು ನಾವು ನೋಡಬೇಕಾಗ್ತದೆ. ಆ್ಯಂಬುಲೆನ್ಸ್ ವ್ಯವಸ್ಥೆ ಇಲ್ಲ, ಹೆಚ್ಚುವರಿ ಸಿಬ್ಬಂದಿ ಇಲ್ಲ. ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂದಾಗ ಮುಂಜಾಗ್ರತೆ ಕ್ರಮ ಕೊಡಬೇಕು. ಜನರಿಗೆ ರಕ್ಷಣೆ ಇಲ್ಲದೆ ಹೋದರೆ ಮತ್ತ್ಯಾಕೆ ಯಾವುದಾದ್ರೂ. ಆ್ಯಂಬುಲೆನ್ಸ್ ವ್ಯವಸ್ಥೆ ಸರಿಯಾಗಿದ್ದಿದ್ರೆ ಅಷ್ಟು ಜನ ಸಾಯ್ತಾ ಇರಲಿಲ್ಲ ಅನಿಸುತ್ತೆ. ಕೆಲವೊಬ್ಬರನ್ನ ಪೊಲೀಸ್ ಸಿಬ್ಬಂದಿಗಳೇ ಎತ್ಕೊಂಡೋದ್ರು, ಇಲ್ಲ ಅಂತ ಹೇಳಲ್ಲ. ಇನ್ನು ಕೆಲವೊಬ್ಬರನ್ನ ಜನರು ಎತ್ಕೊಂಡೋದ್ರು. ನಾವು ಕೇಳ್ತಿರೋ ಪ್ರಶ್ನೆ ಒಂದೇ, ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನು ಕೊಡಬೇಕಾಗಿತ್ತು, ಹೆಚ್ಚುವರಿ ಬಿಗಿ ಭದ್ರತೆ ಬೇಕಾಗಿತ್ತು, ಮುಂಜಾಗ್ರತೆ ಕ್ರಮಗಳನ್ನು ವಹಿಸಬೇಕಾಗಿತ್ತು. ಅಷ್ಟೇ ಅಲ್ಲ, ಅಭಿಮಾನಿಗಳು ಕೂಡ ನೋಡಬೇಕಾಗಿತ್ತು. ಇಷ್ಟೊಂದು ಜನ ಸೇರಿರುವ ಜಾಗದಲ್ಲಿ, ಇಷ್ಟೊಂದು ಅಭಿಮಾನಿಗಳು ಸೇರಿರುವ ಜಾಗದಲ್ಲಿ ಒಳಗೆ ಹೋಗೋಕ್ಕೆ ಸಾಧ್ಯನಾ? ಒಳಗೆ ನಿಂತ್ಕೊಂಡಾದ್ರೂ ನೋಡ್ಬೋದಾ? ಕೂತ್ಕೊಳ್ಳಿಕ್ಕೆ ಸೀಟ್ ಸಿಗ್ಬೋದಾ? ಅದರ ಬಗ್ಗೆನಾದರೂ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಬಿದ್ದವ್ರನ್ನ, ನೋವಾದವ್ರನ್ನ ಎಲ್ಲರನ್ನು ಕೂಡ ವೈದೇಹಿ, ಬೋರಿಂಗ್ ಎಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡೋದ್ರು. ಆದರೆ ಅಷ್ಟೊತ್ತಿಗಾಗಲೇ ಅವರ ಜೀವ ಹೋಗಿತ್ತು. ಬಿಗಿ ಭದ್ರತೆ, ಆ್ಯಂಬುಲೆನ್ಸ್, ಪೊಲೀಸ್ ಸಿಬ್ಬಂದಿ ಇವೆಲ್ಲವೂ ಸರಿಯಾಗಿ ಇರ್ತಾ ಇದ್ರೆ ಅವರು ಬದುಕಿ ಉಳಿತಿದ್ರೋ ಏನೋ ಅನ್ನೋ ಒಂದು ನಂಬಿಕೆ. ಹಾಗಾದರೆ ಈ 11 ಜನರ ಸಾವಿಗೆ ಕಾರಣ ಯಾರು? ಒಂದು ವೇಳೆ ಕಾರ್ಯಕ್ರಮವೇನಾದರೂ ಯಶಸ್ವಿಯಾಗಿದ್ದರೆ ನಾನೇ ಅದಕ್ಕೆ ಕಾರಣ ಅನ್ನುವರು ತುಂಬ ಜನ ಇರ್ಬೋದಿತ್ತು ಅಲ್ವಾ? ಹಾಗಾದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಷ್ಟೊಂದು ಪ್ರಾಣ ಹೋಗಲಿಕ್ಕೆ ಮುಂಜಾಗ್ರತೆ ಕ್ರಮ ಇಲ್ಲದೆ ಹೋದದ್ದ? ನಿಮ್ಮ ಪ್ರಕಾರ ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ಮತ್ತೊಂದು ವಿಶೇಷ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಬಾಯ್ ಬಾಯ್.